ಆಗ ಮಂತ್ರಿ ಏನ್ ಮಾಡ್ತಾಳೆ, ಹುಚ್ಚ ಅಂತಾಳಕ್ಕೆ, ನೀನು ಒಳ್ಳೇದು ಹೇಳಕ್ ಬಂದಿದ್ದೆ, ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಾ ನಿಮಗೆ? ಆ ಕೊಟ್ಟ ಆಭರಣನ ಬಿಸಾಕ್ತಾಳೆ. ಬಿಸಾಕ್ಬಿಟ್ಟು ಹೇಳ್ತಾಳೆ, ಮೂರ್ಖಿದ್ದೆ ನೀನು, ಅನುಚಿತವಾದ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೀಯ ನೀನು, ಶೋಕ ಸಮುದ್ರದೊಳಗೆ ಮುಳುಗಿದ್ದೀಯಾ, ನಿನ್ ಗೊತ್ತೇ ಆಗ್ತಾ ಇಲ್ವಾ? ನನಗೆ ಬಹಳ ದುಃಖ ಆಗಿದೆ, ನಿನ್ನ ನೋಡಿದ್ರಾಗೆ ಬರ್ತದೆ ನನಗೆ. ಯಾಕಂದ್ರೆ ಇಲ್ಲೊಂದು ಮಾತು ಹೇಳ್ತಾಳೆ, ಆಕೆ ಗೊತ್ತು ರಾಮ ತುಂಬಾ ಪ್ರೀತಿ ಮಾಡ್ತಾನೆ ಕೈಕೇಯನ್ನಂತ ಗೊತ್ತು, ಕೈಕೇಯಿಗೆ ರಾಮನ ಪ್ರೀತಿ ಇದೆ ಅಂತ ಒಂಥರ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿದೆ. ಆಕೆ ಹೇಳ್ತಾಳೆ, ಇಂತಹ ಸಂಕಟ ಬಂದಾಗ ಸಂತೋಷ ಪಡ್ತಾ ಇದೆಯಲ್ಲ ನೀನು, ಅಲ್ಲೊಂದು ಮಾತು, ಇದು ಬಹಳ ಮುಖ್ಯ, ಸವತಿ ಮಗ ಅಂದ್ರೆ ಶತ್ರುನೇ ಸರಿ. ಇದು ವಾಲ್ಮೀಕಿಗಳು ಬಹಳ ದೊಡ್ಡ ಮಾತು. ಕೈಕೇಯಿಗೆ ಏನಾದ್ರೂ ದುಃಖ ಆಗ್ತಿರ್ಲಿಲ್ಲ, ನೀನು ಸವತಿ ಬಂದು ದೊಡ್ಡವಳಾಗ್ಬಿಡ್ತಾಳೆ ನಿನಕ್ಕಿಂತ ಅಂದಾಗ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಮುಳು ಬರಿಬಿಡ್ತು ಒಳಗಡೆ. ಸವತಿ ಮಗ ಅಂದ್ರೆ ಶತ್ರು ಇದ್ದಂಗೆ, ಅವನ ಅಭ್ಯುದಯ ಅಂದ್ರೆ ನಿನ್ನ ಮಗನ ಮೃತ್ಯು ಇದ್ದ ಹಾಗೆ ಅನ್ಕೊಂಡು ಯಾವ ಬುದ್ಧಿವಂತರು ನಗ್ತಾರೆ, ಯಾರು ಸಂತೋಷ ಪಡ್ತಾರೆ ಯಾರಾದ್ರು? ಇನ್ನೊಂದು ಮಾತು ಹೇಳ್ತಾಳೆ, ಚಿತ್ರ ದಾರ್ಶನಿಕ ಮಾತು ಹೇಳ್ತಾಳೆ ಆಕೆ. ಸೆಂಟೆನ್ಸ್ ಓದಿರಿ ಏನೋ ಅನ್ಸಂಗಿಲ್ಲ ಅದು. ಭರತನಿಗೆ ರಾಜ್ಯದಲ್ಲಿ ಸಮಾನವಾದ ಅಧಿಕಾರ ಇದೆ ಅಂತ ಹೇಳ್ತಾಳೆ. ಆಕೆಗೆ ಎಲ್ಲೋ ಒಂದು ಸುದ್ದಿ ಗೊತ್ತಾಗಿದೆ, ಭರತನಿಗೆ ರಾಮನಿಗೆ ಸಮಾನವಾದಂಥ ಅಧಿಕಾರ ಇದೆ ಅಂತ ಹೇಳ್ತಾರೆ. ಲಕ್ಷ್ಮಣ ವಿಚಾರ ಮಾಡ್ಕೊ ನೀನು, ಅವ ನಿನ್ನ ತಮ್ಮನ ನಿಮ್ಮ ಮಗನ ಹಿಂದೆ ಬರೋಲ್ಲ, ಅವನು ಭರತನ ಹಿಂದೆ ಬರೋಲ್ಲ, ಅವನು ರಾಮನ ಹಿಂದೇನು ಹೋಗೋನು. ಆಕೆಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾಳೆ ನೋಡಿ, ರಾಮನಿಗೆ ಸಪೋರ್ಟ್ ಆಗಿರೋರು ಯಾನು? ಲಕ್ಷ್ಮಣ. ಭರತನ ಕಡೆ ಬರೋಲ್ಲ ಅವನು, ಶತ್ರುಘ್ನ ಕೂಡ ಅವನ ಕಡೆನೇ ಹೋಗ್ಬಿಡ್ತಾನೆ ಲಕ್ಷ್ಮಣ ಕಡೆ. 3 ಜನ ಒಂದಾಗ್ತಾರೆ, ಭರತ ಒಬ್ಬನೇ ಒಂದಾಗ್ತಾನೆ. ನಾಳೆ ಅವ್ನು ಕೊಂದ್ರೆ ಅವ್ರು ಹೇರಿ. ಯಾಕೆ ಎಕ್ಸಾಗ್ರೇಷನ್ ಮಾಡ್ಕೊಂಡು ಹೋಗ್ತಾರೆ. ಹುಷಾರಾಗಿರ್ಬೇಕು, ರಾಜ್ಯ ಪ್ರಾಪ್ತಿ ಭರತನಿಗೆ ಬಹಳ ದೂರ ಆಗ್ತಾ ಇದೆ, ಇನ್ನ ನೀವು ಹುಷಾರಾಗದೆ ಹೋದ್ರೆ ಆಗ್ಬಿಡುತ್ತೆ ಅಂತ ಹೇಳಿ ಇಲ್ಲೊಂದು ಮಾತು ಬರ್ತದೆ, ಸ್ವಲ್ಪ ಅದನ್ನು ಡಿಸ್ಕಸ್ ಮಾಡ್ಬೇಕು. ಭಾರತದಲ್ಲಿ ಬೇಕಾದಷ್ಟು ರಾಮಾಯಣಗಳಿದ್ದಾವೆ. ಎಷ್ಟು ರಾಮಾಯಣ ಇದ್ದಾವೆ ಅಂದ್ರೆ ಕುಮಾರವ್ಯಾಸ ಹೇಳ್ತಾನೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಅಷ್ಟೊಂದು ರಾಮಾಯಣ ಇದ್ದಾವಂತೆ. ಅದರಲ್ಲಿ ಒಂದು ವಿಶೇಷವಾದಂತಹ ರಾಮಾಯಣ ಮಧ್ವ ರಾಮಾಯಣ ಅಂತ ಬಂತು. ಮಧ್ವ ರಾಮಾಯಣ ಅಂದ್ರೆ ಮಧ್ವಾಚಾರ್ಯ ಬರೆದಂತಹದ್ದು ಅಂತ. ಅದು ವಿಭಿನ್ನ ಆಗಿದೆ. ಇದು ಮತ್ತೊಂದು ಸ್ವಲ್ಪ ಹೇಳ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು, ನಾನು ಬಹಳ ಜನ ಗೊತ್ತಾಗಲ್ಲ. ಅವ್ರ ಪ್ರಕಾರ ನಾವೆಲ್ಲ ನಂಬಿಕೊಂಡಿರೋದು ಹಾಗೆ, ರಾಮನ ನಂತರ ಭರತ, ಭರತ ನಂತರ ಲಕ್ಷ್ಮಣ, ಆಮೇಲೆ ಶತ್ರುಘ್ನ, ಕೊಟ್ಟಿದ್ದ ಕ್ರಮ ಅದು. ಆದ್ರೆ ಮಧ್ವ ರಾಮಾಯಣದಲ್ಲಿ ರಾಮನ ನಂತರ ಹುಟ್ಟಿದವನು ಲಕ್ಷ್ಮಣನೇ, ಆಮೇಲೆ ಭರತ, ಶತ್ರುಘ್ನ, ಲಕ್ಷ್ಮಣನೇ 2ನೇ ನಂಬರ್. ಅದಕ್ಕೇನು ಲಾಜಿಕ್ ಅವ್ರದ್ದು ಅಂದ್ರೆ, ರಾಮ ನಾರಾಯಣ, ಲಕ್ಷ್ಮಣ ಆದಿಶೇಷ, ಅವ್ರು ಯಾವಾಗ ಜೊತೆಗೆ ಇರೋಂಥವ್ರು. ಆದಿಶೇಷನ್ನೆಲ್ಲ ಮಲ್ಕೊಳ್ಳುವಂಥದ್ದು ರಾಮ. ಅತ್ಯಂತ ಹೆಚ್ಚು ಸಂಪರ್ಕ ಇರುವಂತಹದ್ದು ಲಕ್ಷ್ಮಣನಿಗೆ ಮಾತ್ರ ಇರುವಂತಹದ್ದು ರಾಮನ ಜೊತೆಗೆ, ಆದಿಶೇಷ. ಆದ್ದರಿಂದ ಅವರಿಬ್ಬರು ಜೊತೆಗೆ ಇರ್ತಾರೆ. ಅವನು 2ನೇದು ಹುಟ್ಟಿದ್ದು ಅಂತ ಏನೇನೋ ದೊರೆಂಟ ಥೇರಿಗಳಿದ್ದಾವೆ. ಅದು ಪಾಯಸ ಕೊಟ್ಟ ರೀತಿಯಿಂದ ಮೊದಲು ದಶರಥ ಕೌಶಲ್ಯ ಕೊಟ್ಟ, ಆ ನಂತರ ಕೈಕೇಯಿ ಕೊಟ್ಟ, ಅವರಿಬ್ರು ಅರ್ಧ ಅರ್ಧ ಮಾಡಿ ಕೊನೆಗೆ ಸುಮಿತ್ರೆ ಕೊಟ್ಟರು ಅಂತೆಲ್ಲ ಹೇಳ್ತಾರೆ. ಎಲ್ಲೋ ಒಂದು ಮಾತು ಬರ್ತದೆ, ವಾಲ್ಮೀಕಿಗಳು ಯಾವತ್ತೂ ಲಕ್ಷ್ಮಣ 2ನೇದವನು ಅಂತ ಎಲ್ಲೂ ಹೇಳಲಿಲ್ಲ ಅಂತ ಬರ್ತದೆ. ಆದರೆ ವಾಲ್ಮೀಕಿಗಳು ಹೇಳಿದ್ದಾರೆ, ಅದು ನಾನು ಹೇಳ್ಬೇಕಾದ್ದು. ಯಾಕಂದ್ರೆ ವಾಲ್ಮೀಕಿಗಳು ಹಾಗೆ ತಪ್ಪು ಮಾಡೋರಲ್ಲ. ವಾಲ್ಮೀಕಿಗಳು ಹೇಳ್ತಾರೆ, ರಾಮನ ನಂತರ ಬಂದವನು ಲಕ್ಷ್ಮಣನೇ. ಚೆನ್ನಾಗಿದೆ ನೋಡಿ, ಪ್ರತ್ಯಾಸನ್ನ ಕ್ರಮೇಣಾಪಿ ಭರತಶೈವ ಭಾಮಿನಿ ರಾಜ್ಯಕ್ರಮವು ಅಂತ ಹೇಳ್ತಾರೆ. ರಾಜ್ಯಕ್ರಮದಲ್ಲಿ, ಜನ್ಮಕ್ರಮದಲ್ಲಿ ರಾಮನ ಒತ್ತಿನಲ್ಲಿ ಭರತನಿರೋದ್ರಿಂದ ಕಿರಿಯರಾದ ಲಕ್ಷ್ಮಣ ಶತ್ರುಘ್ನರಿಗೆ ರಾಜ್ಯಪ್ರಾಪ್ತಿ ದೂರ ಸಿಗಬೇಕಾದದ್ದು ನೆಕ್ಸ್ಟ್ ಯಾರಿಗೆ ಕಮಾಂಡ್? ಭರತನಿಗೆ ಸಿಗಬೇಕಾದ. ರಾಮ ತಗೊಳ್ಳದೆ ಹೋದ್ರೆ ಭರತನಿಗೆ ಬರಬೇಕು, ಅತ್ಯಂತ ಹತ್ರ ಇರೋನು, ಒಂದೇ ದಿವಸ ಅಂತರ ಅಂತ ಹೇಳ್ತಾರೆ. ಹಾಗಿದ್ದಾಗ ಅದಕ್ಕೆ ಬುದ್ಧಿವಂತ ದಶರಥ ಏನ್ ಮಾಡ್ದ ಅಂದ್ರೆ, ಭರತನ ಹೊರ ಕಳಿಸ್ಬಿಟ್ಟ, ಊರಲ್ಲಿ ಇಲ್ಲಂಗೆ ಮಾಡ್ಬಿಟ್ಟ, ಸೋದರ ಮಾವನ ಮನೆಗೆ ಕಳಿಸ್ಬಿಟ್ಟ. ಅದರಿಂದ ಈ ಪರಿಸ್ಥಿತಿ ಆದ್ರೆ ಭರತನ ಗತಿ ಏನು? ರಾಮ ಆಗ್ಬಿಟ್ರೆ ಇನ್ನೊಂದಿದೆ, ರಾಮನಿಗೆ ಬಹಳ ವಯಸ್ಸಾಗಿದೆ, ಭರತ ಸಣ್ಣವನು ಅಂದ್ರೆ ಆಗ್ಬಿಡು, ರಾಮ ರಿಟೈರ್ ಆದ್ಮೇಲೆ ಅವನು ಹೋದ್ಮೇಲೆ ಇವನ ತಾನೆ ಅಂತಿದೆ. ಏನಿಲ್ಲ, ಇಲ್ಲಿ ಇಬ್ರು ಒಂದೇ ವಯಸ್ಸಿನವರು. ರಾಮ ಅಧಿಕಾರ ಕೂತ್ರೆ ಭರತನ ಜನ್ಮ ಪೂರ್ತಿಯಾಗಿ ಸಿಗಲ್ಲ, ಏನೂ ಸಿಗಲ್ಲ. ಮತ್ತು ಅದು ವಂಶವಾಹಿನಿ ಹೇಗಿರುತ್ತೆ ಅಂದ್ರೆ, ರಾಜನ ಮಗನೇ ರಾಜ ಆಗೋದು. ಆಗ ಭರತನ ಮಗ ರಾಜ ಆಗೋಕೆ ಸಾಧ್ಯವೇ ಇಲ್ಲ. ಇಡೀ ಭರತನ ಪರಂಪರೆ ರಾಜ್ಯದಿಂದ ವಿಮುಖ ಆಗ್ಬಿಡ್ತದೆ. ಅದ್ರ ತಿಳ್ಕೊ, ನಾಳೆ ಪುಷ್ಯ ನಕ್ಷತ್ರದಲ್ಲಿ ಅವನ ಮಗನ, ಚೆನ್ನಾಗಿದೆ ನೋಡುತ್ತೆ, ದಿನ ಮಗನಲ್ಲ, ಅವನ ಮಗನ, ದಶರಥನ ಮಗನ ಕೂಡಿಸ್ತಾರೆ, ಪಟ್ಟಾಭಿಷೇಕ ಮಾಡ್ತಾರೆ, ಬ್ರಾಹ್ಮಣರ ಅಭಿಷೇಕ ಮಾಡ್ತಾರೆ, ರಾಜ್ಯಲಕ್ಷ್ಮಿಯನ್ನು ಪಡ್ಕೊಂಡು
ನೀನ್ ತಗೋ, ನೀನೇನ್ ಮಾಡ್ಬೇಕು ಗೊತ್ತಾ, ಸೌತಿ ಇದ್ದಾಳಲ್ಲ ನಿನ್ ಜೊತೆಗೆ, ಇದೊಂದು ಮಾತನ್ನ ಹೇಳ್ತಾ, ಅದು ಬಹಳ ವಿಚಿತ್ರ ಮಾತು. ನೀನು ಬಹಳ ಸುಂದರಿ ಕೈ ನೋಡೋದಕ್ಕೆ, ಸಣ್ಣ ವಯಸ್ಸಿನವಳು ಬೇರೆ, ಇವನಿಗೆ ಮುದುಕ, ದಶರಥ ಮುದುಕದ ಗಂಡನಿಗೆ ಹರೆಯದ ಹೆಂಡತಿ ಮೇಲೆ ವಿಪರೀತ ಪ್ರೀತಿ, ಅದು ಗೊತ್ತಿದೆ ಆಕೆಗೆ. ಈಗೇನಾಯ್ತು, ದಿವಸ ಏನ್ ಮಾಡಿದಾಳೆ ಗೊತ್ತಾ, ಕೈ ಕೂಡ ಸುಮ್ಮನೆ ಕೂತಿಲ್ಲ ಆಕೆ, ಇಬ್ರು ಸೌತಿಯರನ್ನು ಚೆನ್ನಾಗಿ ದುಡಿಸ್ಬಿಟ್ಟಿದ್ದಾಳೆ, ತುಳಿದು ಬಿಟ್ಟಿದ್ದಾಳೆ ಪಕ್ಕ. ಕೌಸಲ್ಯ ಊಟಕ್ಕೆ ಕಷ್ಟ ಮಾಡ್ಬಿಟ್ಟು ಹೆಂಗೆ ಮಾಡಿದಾಳೆ ಆಕೆನ. ದಶರಥ ಕೈ ಮನೆಯಲ್ಲಿ ಇರ್ತಿದ್ದ, ತನ್ನ ಸೌಂದರ್ಯದಿಂದ ಗಂಡನ ಕೈಯಲ್ಲಿ ಹಿಡ್ಕೊಂಡಂತ ಕೈಕೇಯಿ ಸುಮಿತ್ರೆ ಮತ್ತು ಕೌಸಲ್ಯರು ಸುಮ್ಮ ಹಣ್ಣು ಮಾಡಿಬಿಟ್ಟಿದ್ದಾಳೆ. ಅದ್ರ ಹೇಳ್ತಾಳೆ, ನೀನು ಇಷ್ಟು ದಿವಸ ಅವ್ರನ್ನ ಓಡಿಸಿದೆಯಲ್ಲ, ಇನ್ನು ಬಿಡ್ತಾರ ನೀನು, ಅವರು ರಾಮ ರಾಜ ಬಿಡ್ತಾನಲ್ಲ, ಇನ್ನ ಇಷ್ಟು ದಿವಸ ಏನೇನು ಕೊಟ್ಟಿದ್ಯೋ ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ ನಿನಗೆ, ಅವರಿಬ್ಬರು ಸೇರ್ಕೊಂಡು ಹುಷಾರಾಗಿ ಸೌತಿಯರು ಬರ್ತಾರೆ ನಿನಗೆ ಅಂತ ಮುಂದೆ ಹೇಳ್ತಾಳೆ. 100 ವರ್ಷ ಮೇಲಾದ್ರೂ ಭರತ ಬೇಕಾದ್ರೆ ದಾಸ್ತನಾಗೇ ಇರ್ಬೇಕಾಗ್ತದೆ, ಎಲ್ಲಿವರು ರಾಜ ಆಗೋಕೆ ಸಾಧ್ಯ ಇಲ್ಲ. ಆದ್ರೆ ಇನ್ನೂ ಕನ್ವಿನ್ಸ್ ಆಗ್ಲಿಲ್ಲ, ಇಷ್ಟು ಹೇಳಿದ್ರು ಕೂಡ, ಮಂತ್ರ ಹೇಳಿದ್ರು ಕೂಡ ಕೈ ಕನ್ವಿನ್ಸ್ ಆಗ್ಲಿಲ್ಲ. ಆಕೆ ಹೇಳ್ತಾಳೆ, ಬಿಡು, ರಾಮ ಆದ್ರೇನು ಭರತ ಆದ್ರೇನು ರಾಜ, ರಾಮರೇ ರಾಜ ಆಗ್ತಾನೆ. ಮತ್ ಭರತನ ಪ್ರೀತಿ ಇದೆಲ್ಲ ಬಿಟ್ಕೊಡ್ತಾನ ಅವನು, ಉಳಿದ 3 ಜನನು ತಂದೆ ಹಾಗೆ ಕಾಪಾಡ್ಕೋತಾನು. ಬಹಳ ಚೆನ್ನಾಗಿದೆ ಮಾತದು, ಅವನು ತಂದೆ ಹಾಗೆ ಕಾಪಾಡ್ಕೋತಾನೆ ಅಂತ. ಆ ಕಾಪಾಡ್ಕೊಂಡು ಪ್ರೀತಿಯನ್ನು ನೋಡ್ಕೋತಾನೆ. ರಾಜನಿಗೆ ರಾಜ ರಾಮ ಆದ್ರೆ ನನ್ನ ಮಗ ಭರತನು ಆದ ಹಾಗೇನೆ, ಇದು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ. ಇನ್ನೂ ಆಕೆಗೆ ಸಂಕಟ ಆಗತ್ತೆ, ಮಂತ್ರಿಗೆ ಇಷ್ಟು ಹೇಳಿದ್ರು ತಿಳಿತಾ ಇಲ್ಲಲ್ಲ ಆಕೆಗೆ ಅಂತೇಳಿ. ನಿನಗೆ ಅನರ್ಥ ಕಾಣ್ತಿದ್ರು ಮೂರ್ಖತನದಿಂದ ನೀನು ನೋಡ್ತಾ ಇಲ್ಲ, ರಾಜನ ಮಕ್ಕಳು ರಾಜ ಆಗಲ್ಲ ಅಂತ ತಿಳ್ಕೊಬೇಕು ನೀನು. ನೀನು ಯಾವಾಗಲೂ ಭರತನ ತಾಯಿಯಾಗೇ ಇರ್ತೀಯ, ನೀನು ಮಹಾರಾಣಿ ಯಾವಾಗ ಹೋಗ್ಬಿಡ್ತದೆ, ತಪ್ಪು ಹೋಗ್ತದೆ ಅಂಥೇಳಿ ಕೊನೆಗೆ ಭಾಳ ಚೆನ್ನಾಗಿದೆ. ನಿನ್ನ ಸೌತಿಗೆ ಅಭ್ಯುದಯ ಆಗ್ತಿದ್ರೆ ಹೆಂಗೆ ಸಂತೋಷವಾಗಿರ್ತೀಯ ನೀನು. ಕೌಸಲ್ಯ ಇದ್ದಿದ್ರೊಳಗೆ ಸುಮಿತ್ರೆ ಸ್ವಲ್ಪ ಮೈಲ್ಡ್ ಸ್ವಭಾವದವಳು ಅಂತಂದು. ಕೌಸಲ್ಯ ಇದ್ದರೆ ಗಟ್ಟಿ ಹೆಣ್ಮಗಳು, ಆದರೆ ತುಂಬ ಅನಾಥೆ ಆಗಿಬಿಟ್ಟಾಳೆ ಈಗಕ್ಕೆ, ಬೇರೆ ಕಡೆ ಇದ್ದಾಳೆ, ಗಂಡ ಕಾಳಜಿ ಮಾಡಲ್ಲ. ಸೌತಿ ಕೈಕೆ ಆಕೆನ ಹಣ್ಣು ಮಾಡಿಬಿಟ್ಟಿದ್ದಾಳೆ, ಆಕೆ ಧ್ವನಿನೇ ಇಲ್ದಂಗಾಗಿದೆ. ಇನ್ಮೇಲೆ ರಾಮ ರಾಜ ಆದರೆ ಅವ್ರು ಸರಿಯಾಗಿ ನೀನು ತಗೋತಾರೆ, ಇಬ್ಬರು ಕೂಡ ಫಜೀತಿ ಮಾಡ್ತಾರೆ, ಭರತನ ದೇಶಭ್ರಷ್ಟನನ್ನಾಗಿ ಮಾಡ್ತಾರೆ, ಹೊರಗೆ ಹಾಕ್ತಾರೆ ದೇಶದಿಂದ. ಕಾಳಜಿ ಬಿಡು, ನೀನು ಚಿಕ್ಕವನಿದ್ದಾಗಲೇ ನೀನು ಅವನ ಸೋದರ ಮಾವನ ಮನೆ ಕಳಿಸ್ಬಿಟ್ಟಿದ್ಯಾ. ಇದೊಂದು ವಿಚಿತ್ರ ಪ್ರಸಂಗ ಹೇಳ್ಬೇಕು ನಾನು. ನೀವು ಹೋಗ್ತೀವಪ್ಪ ನಾವು ಸೋದರ ಮಾವನ ಮನೆಗೆ, ಅಲ್ಲಿ ಇರಕ್ಕೆ ಹೋಗ್ತೀಯ ಪರ್ಮನೆಂಟಾಗಿ, ಬಂದ್ಬಿಡಲ್ಲ ವಾಪಸ್ಸು ಇಷ್ಟು ದಿವಸ ಆದ್ಮೇಲೆ. ಇಲ್ಲಿ ಹಂಗಿಲ್ಲ, ಅದು ಬಾಲ್ಯದಲ್ಲೇ ಭರತರಿಗೆ ಹೋಗ್ಬಿಟ್ಟಿದ್ದಾನೆ ಸೋದರ ಮಾವನ ಕಡೆಗೆ, ಅಲ್ಲೇ ಇದ್ದಾನೆ, ನಡುವೆ ಬಂದ, ಮದುವೆ ಆಯ್ತು, ಮತ್ತೆ ವಾಪಸ್ ಹೋದ. ಇದೇನಾಗತ್ತೆ ಗೊತ್ತಾ, ಒಂದು ಸಲ ಔಟ್ ಆಫ್ ಸೈಟ್ ಆದ್ರೆ ಔಟ್ ಆಫ್ ಮೈಂಡ್ ಆಗೋಕ್ಕೂ ಶುರು ಆಗ್ತದೆ. ಭರತನಿಗೆ ಅಯೋಧ್ಯ ಬಗ್ಗೆ ಅಷ್ಟು ಇಲ್ಲೇ ಇಲ್ಲ, ಟಚ್ಚೇ ಇಲ್ಲ. ಹಾಗೆ ನೋಡಿದ್ರೆ ಅವನು ಅಲ್ಲೇ ಸೋದರ ಮಾವನ ಮನೆಯಲ್ಲಿ ಇದ್ದಾನೆ, ಇಬ್ರು ಭರತ ಶತ್ರುಘ್ನ ಇಬ್ರು ಅಲ್ಲಿದ್ದಾರೆ. ಇಲ್ಲಿ ರಾಮ ಗಟ್ಟಿ ಕೂತಿದ್ದಾನೆ. ಆಕೆ ಹೆದರಿಕೆ ಏನು ಬಂತರೆಗೆ, ರಾಮ ಇಲ್ಲಿದ್ರೆ ಭರತ ಸೆಟ್ಲ್ ಆಗೋಕೆ ಸಾಧ್ಯವೇ ಇಲ್ಲ. ಜನಕ್ಕೆ ರಾಮನ ಬಗ್ಗೆ ಸಲಿಗೆ ಇದೆ, ಪ್ರೀತಿ ಇದೆ, ಭರತನ ಬಗ್ಗೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಹತ್ರ ಇದ್ರೆ ಪ್ರೀತಿ ಬರ್ತದೆ. ನೋಡು, ದಶರಥನಿಗೆ ಯಾಕೆ ರಾಮನ ಮೇಲೆ ಪ್ರೀತಿ ಗೊತ್ತಾ, ಜೊತೆಗಿದ್ದಾನಲ್ಲ ಅವನು, ನಿನ್ ಮಗ ಜೊತೆಗೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಹೇಗೆ ಒಂದು ಉದಾಹರಣೆ ಕೊಡ್ತಾರೆ, ಹೇಗಿದೆ ಅಂದ್ರೆ, ಮರ ಬಳ್ಳಿಗಳಿಗೆ ಕೂಡ ಹತ್ತಿರ ಇರೋದ್ರಿಂದ ಪರಸ್ಪರ ಪ್ರೀತಿ ಬೆಳೀತದೆ ಅಂತ. ಬಳ್ಳಿ ಮರಕ್ಕೆ ಸುತ್ಕೊಂಡಿರ್ತದೆ, ಪರಸ್ಪರ ಪ್ರೀತಿ ಇರ್ತದೆ. ನೀ ಕಳಿಸ್ಬಿಟ್ಟಿದ್ಯಾ ಅವನ್ನ, ಅದರಿಂದ ಸುಮಿತ್ರೆ ಮಗ ಕೂಡ ರಾಮನಿಗೆ ಬೆಂಬಲಾಗಿದ್ದಾನೆ, ಅವನೇನ್ ಮಾಡಲ್ಲ ನಿನಗೆ. ಆದ್ರಿಂದ ಅವರಿಬ್ಬರು ಅಣ್ಣ ತಮ್ಮಂದ್ರ ಸ್ನೇಹ ಲೋಕ ಪ್ರಸಿದ್ಧ ಆಗಿದೆ. ನೀನು ಹುಷಾರಾಗಿರು, ನೀನು ಭರತನ ತಂದೆ ಒಪ್ಪಿಗೆಯಿಂದ ರಾಜ್ಯ ಪಡೆದ್ರೆ ಮಾತ್ರ ನಿನ್ನ ಬಂಧುಗಳಿಗೆ ಶ್ರೇಯಸ್ಸು ಉಂಟು. ರಾಮನ್ ತಾಯಿಯನ್ನ ಫಜೀತಿ ಮಾಡಿದ್ದೀರಿ, ಕಾಯ್ಕೊಂಡಿರು ಅಂತ ಹೇಳಿದಾಗ ಮನಸ್ಸು ಸ್ವಲ್ಪ ಬದಲಾಯಿತು ಅನ್ನೋಲ್ಲಿಗೆ 8ನೇ ಸರ್ಗ ಮುಗಿತದೆ.